2025 ನನಗೆ ಪಾಠ ಕಲಿಸಿರುವಂಥ ವ್ಯಕ್ತಿಗಳೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ನಮಸ್ಕಾರ. ಯಾಕೆ ಗೊತ್ತಾ, ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲದವರಿಗೆ ಯಾರ ಜೊತೆ ಹೇಗೆ ಮಾತಾಡಬಾರ್ದು ಅಂತ ಹೇಳಿ ಕಲಿಸ್ಕೊಟ್ಟಿದ್ದಕ್ಕೆ. ಯಾರ ಜೊತೆ ಮಾತಾಡಲಿಲ್ಲ ಅಂದರೂ ಜೀವನ ಸಾಗತ್ತೆ, ಆದರೆ ಒಬ್ಬೊಬ್ರಿಗೆ ಒಳ್ಳೇದು ಮಾಡಿ ಕೆಟ್ಟೋನಾಗಿ ಉಳ್ಕೋಬಾರ್ದು ಅಂತ ಪಾಠ ಕಲಿಸ್ಕೊಟ್ಟಿದ್ದಕ್ಕೆ. ನೀನೇನು ಸಹಚಾರ, ನಿಂದೇ 108 ತೂತುಗಳಿದೆ, ನಿನ್ನನ್ನು ಮೊದಲು ಮುಚ್ಕೋ, ಆಮೇಲೆ ನಮಗೆ ಬುದ್ಧಿ ಮಾತು ಹೇಳು ಅಂತ ನಮಗೆ ಪರೋಕ್ಷವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ. ನಮ್ಮವರು ತಮ್ಮವರು ಅಂತ ಜೀವ ಇಟ್ಕೊಂಡಿದ್ದು ನನಗೆ ಯಾರವರು, ಯಾಕೆ ಬೇಕು ಅಂತ ನನಗೆ ಅನಲೈಸ್ ಮಾಡಿಸ್ಕೋದಕ್ಕೆ. ನನ್ನ ಬೆನ್ನ ಹಿಂದೆ 1000 ಮಾತಾಡಿ ನನ್ನ ಕಣ್ಮುಂದೆ ನಗ್ನಗ್ತಾ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಮುಖಕ್ಕೆ ಹೊಡೆದಿದ್ದಕ್ಕೆ. ಇದು 25 ಅಂತಲ್ಲ, ಪ್ರತಿ ವರ್ಷ ನನಗೆ ಆಗ್ತಾಯಿತ್ತು ತುಂಬ ವರ್ಷದಿಂದ. ಬಟ್ ನನಗೆ ಗೊತ್ತಾಗ್ತಾ ಇರಲಿಲ್ಲ, ಇದು ನಂಬಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಟ್ ಈ 2025 ನನಗೆ ಅದು ತಿಳಿಸ್ಕೊಟ್ಟಿದೆ. ಅದಕ್ಕೆ ಹೇಳ್ತಿದ್ದೀನಿ, ಜೀವನ ತುಂಬ ಸುಂದರವಾಗಿದೆ, ಅದನ್ನ ಒಬ್ಬಂಟಿಯಾಗಿ ಬದುಕೋದನ್ನ ಕಲೀರಿ. ಸ್ನೇಹ, ಪ್ರೀತಿ, ಸಿಹಿ ಮಾತುಗಳೆಲ್ಲ ಇವೆಲ್ಲ ತಾತ್ಕಾಲಿಕ, ಇದು ಯಾವುದು ನಿಮ್ಮ ಹಿಂದೆ ಬರಲ್ಲ. ಸ್ನೇಹ ಅನ್ನೋದು ಒಂದು ವಿಶ್ವಾಸ ಅಂತ ಉಳಿಸ್ಕೋಬೇಕು. ಅದನ್ನ ಬಿಟ್ಕೊಂಡು ಸ್ನೇಹದಲ್ಲಿ ಏನೇ ಒಂದು ಸೀಕ್ರೆಟ್ ತಗೊಂಡ್ಬಿಟ್ಟು ಬೇರೆಯವರಿಗೆ ಹೇಳೋದು, ಅದು ಬಿಟ್ಕೊಂಡು ಗಂಡಸರಿಗೆ ಜಾಸ್ತಿ ಹೇಳೋದು, ಇದೆಲ್ಲ ಬಿಟ್ಬಿಡಬೇಕು. ಸಿಹಿ ಮಾತುಗಳು, ಪ್ರೀತಿ ಮಾತುಗಳು ಇವೆಲ್ಲ ಸುಮ್ಮನೆ. ಯಾವುದು ನಿನ್ನ ಕಡೆಯಿಂದ ಒಳ್ಳೇದಾಗ್ತಾ ಇದೆ, ನಿನ್ನ ಕಡೆಯಿಂದ ಏನೋ ಸಿಗ್ತಾ ಇದೆ ಅಂದರೆ ಮಾತ್ರ, ಯಾವುದೂ ಇಲ್ಲ. ಹಾಗೆ ನಿಮಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನಿಮ್ದು ಏನೇ ಒಂದು ಕಹಿ ಕನಸುಗಳಿದೆ ಅದೆಲ್ಲ 2025 ಹೋಗಿದೆ ಆಲ್ರೆಡಿ. ಹಾಗೆ ನಿಮ್ಮದೆಲ್ಲ ಸಿಹಿ ಕನಸು ಈ ವರ್ಷ ನೆರವೇರಲಿ ಅಂತ ಹಾರೈಸ್ತಾ ನಿಮಗೆ ಥ್ಯಾಂಕ್ ಯು ಸೋ ಮಚ್.